ಅನ್ನಭಾಗ್ಯ ಯೋಜನೆಯಡಿಯಲ್ಲಿ 10 ಕೆಜಿ ಅಕ್ಕಿ ವಿತರಿಸುವ ಯೋಜನೆ ಕರ್ನಾಟಕ ಚುನಾವಣೆಯ ವೇಳೆ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯ ಭಾಗವಾಗಿತ್ತು. ಆದರೆ 5 ಕೆಜಿ ಅಕ್ಕಿಯನ್ನು ಕೇಂದ್ರ ಸರ್ಕಾರದಿಂದ ತರಿಸಿಕೊಳ್ಳುವ ಯೋಜನೆ ಸಿದ್ದರಾಮಯ್ಯ ಅವರ ಸರ್ಕಾರದಾಗಿತ್ತು. ಆದರೆ ಕೇಂದ್ರದ ಉಗ್ರಾಣದಲ್ಲಿ ಅಕ್ಕಿ ದಾಸ್ತಾನಿನ ಕೊರತೆಯಿಂದಾಗಿ ರಾಜ್ಯದ ಬೇಡಿಕೆಯನ್ನು ಈಡೇರಿಸಲು ಸಾಧ್ಯವಾಗಿರಲಿಲ್ಲ ಎನ್ನುವುದು ಕೇಂದ್ರ ಸಚಿವರ ಸ್ಪಷ್ಟನೆಯಾಗಿತ್ತು. ಆದರೆ ಎನ್ಡಿಎ ಮೈತ್ರಿಕೂಟ ಇರುವ ಸರ್ಕಾರಕ್ಕೆ ಅಕ್ಕಿ ತರಿಸುವಂತ ಮೋದಿ ಸರ್ಕಾರ ಕರ್ನಾಟಕದ ವಿಚಾರದಲ್ಲಿ ರಾಜಕೀಯವನ್ನ ಮಾಡ್ತಾ ಇದೆ ಎಂದು ಕಾಂಗ್ರೆಸ್ ಆರೋಪವನ್ನ ಕೂಡ ಮಾಡಿತ್ತು. ಹೀಗಾಗಿ 5 ಕೆಜಿ ಅಕ್ಕಿಯ ಬದಲು ₹170 ನೀಡುವ ನಿರ್ಧಾರವನ್ನ ಮಾಡಿತ್ತು. ಈಗ ಕೇಂದ್ರದ ದಾಸ್ತಾನಿನಲ್ಲಿ ಅಕ್ಕಿ ಲಭ್ಯವಿದ್ದು ನಿಮ್ಮ ಬೇಡಿಕೆಗೆ ತಕ್ಕಂತೆ ಅಕ್ಕಿ ನೀಡಲು ಸಿದ್ಧ ಎಂದು ಕೇಂದ್ರ ಸರ್ಕಾರದ ಸಚಿವರು ಹೇಳಿದರು. ಆದರೆ ಅವಶ್ಯಕತೆ ಇದ್ದ ವೇಳೆ ಅಕ್ಕಿ ನೀಡಲಿಲ್ಲ ಎನ್ನುವ ಆ ಮನವಿಗೆ ಸ್ಪಂದಿಸಿರುವಂಥ ಕೇಂದ್ರ ಸರ್ಕಾರ 3.5 ಲಕ್ಷ ಮ್ಯಾಟ್ರಿಕ್ ಟನ್ ಅಕ್ಕಿಗೆ ಖರೀದಿಗೆ ಒಪ್ಪಿಗೆಯನ್ನು ಕೂಡ ಸೂಚನೆಯನ್ನು ನೀಡಿದೆ. ಆ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಅಕ್ಕಿ ಪ್ರತಿಷ್ಠೆ ಒಂದು ಹಂತಕ್ಕೆ ಮುಕ್ತಾಯಗೊಂಡಂತಾಗಿದೆ. ಕೇಂದ್ರದಿಂದ ಹೆಚ್ಚುವರಿ ಅಕ್ಕಿಯ ಖಚಿತ ಭರವಸೆ ಸಿಕ್ಕ ಬೆನ್ನಲ್ಲೇ ₹170 ನೀಡುವ ನಿರ್ಧಾರವನ್ನು ಹಿಂದಕ್ಕೆ ಪಡೆದುಕೊಳ್ಳಲು ನಿರ್ಧಾರವನ್ನ ಮಾಡಿದೆ. ಇದರ ಬದಲು ಹೆಚ್ಚುವರಿ 5 ಕೆಜಿ ಅಕ್ಕಿ ನೀಡುವುದಾಗಿ ಹೇಳಿದೆ. ಪ್ರತಿಷ್ಠೆಗೆ ಬಿದ್ದ ರಾಜ್ಯ ಸರ್ಕಾರ ಕೇಂದ್ರದ ಮಾತಿಗೆ ಕಿವಿಕೊಡಲಿಲ್ಲ. ಈಗ ಕಳೆದ ತಿಂಗಳು ಕೃಷಿ ಸಚಿವ ಎನ್. ಚೆಲುವಸ್ವಾಮಿ ಹೆಚ್ಚುವರಿ ಅಕ್ಕಿ ನೀಡುವಂತೆ ಮನವಿಯನ್ನ ಕೂಡ ಮಾಡಿದ್ರು. ಕೇಂದ್ರದಿಂದ ಹೆಚ್ಚುವರಿ ಅಕ್ಕಿ ಖರೀದಿಸಲು ರಾಜ್ಯ ಸರ್ಕಾರಕ್ಕೆ ಈಗ ಜ್ಞಾನೋದಯ ಆಗಿದೆ. ರಾಜ್ಯದಲ್ಲಿ 10 ಕೆಜಿ ಪಡಿತರ ಅಕ್ಕಿ ವಿತರಣೆ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ತಡವಾಗಿದ್ರೂ ಎಚ್ಚೆತ್ತುಕೊಂಡಿದೆ. ರಾಜ್ಯ ಸರ್ಕಾರದ ತನ್ನ ಪಾಲಿನ 5 ಕೆಜಿ ಅಕ್ಕಿಯ ಬದಲು ₹34 ಹಣವನ್ನು ನೀಡುತ್ತಿತ್ತು. 6 ತಿಂಗಳ ಹಿಂದೆಯೇ ಕೇಂದ್ರ ಕಡಿಮೆ ಬೆಲೆಗೆ ಹೆಚ್ಚುವರಿ ಅಕ್ಕಿಯನ್ನು ಕೊಡಲು ಸಿದ್ಧವಿದೆ ಎಂದು ತಿಳಿಸಿದ್ರೂ ಖರೀದಿಗೆ ಮುಂದಾಗಿರಲಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ.